I am a fan of Yash, but why? Why toxic? ಎಷ್ಟು ತಿಂತಾ ಇದೀರಿ? ಇದು ನನ್ನ ಪ್ರೋಟೀನ್ ಇಂಟೇಕ್ ಗ್ರೀಕ್ ಯೋಗಟ್. ಒಂದು ವಾರ ನಾನ್ ವೆಜ್ ತಿಂದಿಲ್ಲ ಅಂತ ಎಂಪೈರಿಗೆ ಬಂದಿದ್ದೀವಿ. ಫಸ್ಟು ಮಟನ್ ಕಾಲ್ ಸೂಪ್, ಮಟನ್ ಸೂಪೇ ಕಾಣಿಸ್ತಿಲ್ಲ. ಯಾರು ಅಲ್ಲೋ ಕೈ ತೊಳ್ಕೊಳ್ತಾರೆ. ನಲ್ಲಿ ಮೂಳೆ, ಮಟನ್ ಪೆಪ್ಪರ್ ಫ್ರೈ, ಕುಕುಂಬರ್ ಸ್ಯಾಲೆಡ್, ಚಿಕನ್ ಪಾಪ್ಕಾರ್ನ್, ಗೀ ರೈಸ್, ದಾಲ್, ಪ್ರಾನ್ಸ್ ಮತ್ತು ಚಿಕನ್ ಫೈರಿ ವಿಂಗ್ಸ್. ಎಷ್ಟು ತಿಂತಾಯಿದ್ದೀರಿ? ಲಾಸ್ಟ್ಗೆ ಒಂದು ಟೆಂಡರ್ ಕೋಕೋನಟ್ ಫಲೂಡ. ಹಬ್ಬಕ್ಕೆ 3 days ವರ್ಕೌಟ್ಗೆ ಬಂದಿದ್ದಿಲ್ಲ ನಾನು, ಅದಕ್ಕೆ ಇವತ್ತು ಮಿಸ್ ಮಾಡ್ದಿರೋ ವರ್ಕೌಟ್ಗೆ ಹೋಗಬೇಕು ಅಂತ ಬಂದು ಲೆಗ್ ವರ್ಕೌಟ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ವಾರ್ಮಪ್ ಮಾಡಿಕೊಂಡೆ. ಯಾವುದೇ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ನಾವು ವಾರ್ಮಪ್ ಮಾಡಬೇಕು. ಸೊ ನಾನು ವಾರ್ಮಪ್ಗೆ ಮೊದಲು ಹ್ಯಾಂಡ್ ರೊಟೇಷನ್, ಶೋಲ್ಡರ್ ರೊಟೇಷನ್, ನೆಕ್ ರೊಟೇಷನ್, ಹಿಪ್ ರೊಟೇಷನ್, ನೀಸ್ ಮತ್ತು ಫುಟ್ ಎಲ್ಲ ರೊಟೇಷನ್ ಮಾಡಿದ ನಂತರ ಜಂಪಿಂಗ್ ಜಾಕ್ಸ್ ಮತ್ತು ಸೈಡ್ ನೀ ಟಕ್ಸ್ ಆ್ಯಂಡ್ ಹ್ಯಾಮ್ಸ್ಟ್ರಿಂಗ್ಸ್ ಮತ್ತು ಗ್ಲೂಟ್ಸ್ಗೆ ಎಲ್ಲ ಸ್ವಲ್ಪ ವಾರ್ಮಪ್ ಮಾಡ್ಕೊಳ್ತೀನಿ. ಒಂದೊಂದು ಹೆಸರು ಗೊತ್ತಿಲ್ಲ, ಬಟ್ ಮುಂಚೆ ನಮ್ಮ ಟ್ರೈನರ್ ಕಳಿಸಿದ ವೀಡಿಯೋಸ್ ನೋಡಿಕೊಂಡು ಮಾಡ್ತೀನಿ. ಇವಾಗ ನನಗೆ ಯಾವುದೇ ಪರ್ಸ್ನಲ್ ಟ್ರೈನಿಂಗ್ ತಗೊಂಡಿಲ್ಲ, ಬಟ್ ಮುಂಚೆ ನಾನು ಫಸ್ಟ್ ವರ್ಕೌಟ್ಗೆ ಅಂತ ನಾನು ಪರ್ಸ್ನಲ್ ಟ್ರೈನಿಂಗ್ ತಗೊಂಡಿದ್ದೆ ಶ್ರವಣ್, ಕನ್ನಡ ಹೆಲ್ತ್ ಫಿಟ್ನೆಸ್ ಅನಿಸುತ್ತೆ, ಶ್ರವಣ್ ಬ್ರೋ ಅವ್ರ ಹತ್ರ. ಅದಾದ ನಂತರ ನಾನು ಗಂಗಾಧರ್ ಅವ್ರ ಹತ್ರ ಪರ್ಸ್ನಲ್ ಟ್ರೈನಿಂಗ್ ತಗೊಂಡೆ. ಸೊ ನನಗೆ ಗೊತ್ತು ಈಗ ಯಾವ ಥರ ಊಟ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಯಾವ ಥರ ವರ್ಕೌಟ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಸೊ ನಾನೇ 1 ಮಂತಿಂದ ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ವೆಯ್ಟೆಡ್ ಸ್ಕ್ವಾಟ್ಸ್ ಫಸ್ಟು ಪ್ಲೇನ್ ಬಾರ್ಬಲಲ್ಲಿ ಮಾಡಿದೆ, ನಂತರ ವೆಯ್ಟ್ಸ್ ಹಾಕ್ಕೊಂಡು ಮಾಡಿದೆ. ನಾನು 1 ಮಂತ್ ಆಯಿತು ಸ್ಟಾರ್ಟ್ ಮಾಡಿ ವರ್ಕೌಟ್. ಬೇಸಿಕಲಿ ಕಡಿಮೆ ವೆಯ್ಟ್ಸಿಂದ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ. ಇನ್ನು 1 ವೀಕ್ ಆದ ನಂತರ ಮತ್ತೆ ವೆಯ್ಟ್ಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟು ಗಾಪ್ಲೆಟ್ ಸ್ಕ್ವಾಟ್ ಮಾಡಿದೆ. ಎಲ್ಲ ವರ್ಕೌಟ್ಸು 10 reps ಇಂಟು 3 sets ಮಾಡ್ತೀನಿ. ಗಾಬ್ಲೆಟ್ ಸ್ಕ್ವಾಟ್ ಮುಗಿಸಿದ ನಂತರ RDL ಇದು 10 kgsಲ್ಲಿ ಅಗೇನ್ 10 counts ಇಂಟು 3 sets ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಲೆಗ್ ಎಕ್ಸ್ಟೆನ್ಷನ್. ಯಾವುದೇ ವರ್ಕೌಟ್ ಆಗಲಿ ನಾವು ನಿಧಾನಕ್ಕೆ ಮಾಡಬೇಕು. ಆ್ಯಕ್ಚುಲಿ ಇದನ್ನು ನಮ್ಮ ಟ್ರೈನರ್ ಹೇಳ್ಕೊಟ್ಟಿದ್ದು. ನೀವೇನಾದರೂ ವರ್ಕೌಟ್ ಮಾಡಿದ್ರೆ ತುಂಬ ಫಾಸ್ಟಾಗಿ ಮಾಡಿಬಿಡಿ, ನಿಧಾನಕ್ಕೆ ಮಾಡಿ. ನೆಕ್ಸ್ಟ್ ಲೆಗ್ ಕರ್ಲ್ ಮಾಡ್ತಾಯಿದ್ದೀನಿ. ಲೆಗ್ ವರ್ಕೌಟ್ ಆದಮೇಲೆ ಯೂಶಲಿ ಎಲ್ಲರಿಗೂ ನೆಕ್ಸ್ಟ್ ಡೇ ಮಸಲ್ ಎಲ್ಲ ತುಂಬ ಸ್ಟ್ರೈನ್ ಆಗುತ್ತೆ. ಅದಕ್ಕೆ ನಾವು ಚೆನ್ನಾಗಿ ನೀರು ಕುಡಿಬೇಕು, ನಮ್ಮ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಬೇಕು. ಆ್ಯಂಡ್ ವಾರ್ಮಪ್ ಮತ್ತು ಸ್ಟ್ರೆಚಸ್ ಇಂಪಾರ್ಟೆಂಟ್. ಲಾಸ್ಟಿಗೆ ಕಾಫ್ ರೇಸಸ್. ಯೂಶಲಿ ನನಗೆ PCOS ಇರೋದ್ರಿಂದ ನಾನು ಏನೇ ತಿಂದ್ರೂ, ಅಂದರೆ ಜಂಕ್ ಏನೇ ತಿಂದ್ರೂ ಬೇಗ ವೆಯ್ಟ್ ಗೇನ್ ಆಗ್ತೀನಿ. ಸೊ ನಾನು ಬ್ಯಾಲೆನ್ಸ್ಡ್ ಊಟ ತಿನ್ನಬೇಕು ಮತ್ತು ವರ್ಕೌಟ್ ಮಾಡಬೇಕು, ಇಲ್ಲಾಂದರೆ ಬೇಗ ವೆಯ್ಟ್ ಗೇನ್ ಆಗ್ತೀನಿ. ಒಂದು 2 months ವರ್ಕೌಟ್ ನಿಲ್ಲಿಸ್ಬಿಟ್ಟಿದ್ದೆ, ಚೆನ್ನಾಗಿ ಆಚೆ ಊಟ ತಿಂತಿದ್ದೆ, 5 kg ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ 1 ಮಂತಿಂದ ಕ್ಲೀನ್ ಊಟ ತಿಂದ್ಕೊಂಡು ಡೈಲಿ 10,000 steps ಪ್ಲಸ್ ಲೈಟಾಗಿ ವರ್ಕೌಟ್ ಮಾಡ್ತಿದ್ದೆ. ಅದರಿಂದ ಈಸಿಯಾಗಿ 3 kgs ಪುಟ್ ಡೌನ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ಗೆ ಕಾರ್ಡಿಯೋ ಮುಗಿಸಿದ ನಂತರ ಸ್ಟ್ರೆಚಸ್.
ಆ್ಯಂಡ್ ನಾವು ವರ್ಕೌಟ್ ಮಾಡಿ ವಿತಿನ್ 30 to 40 ಮಿನಿಟ್ಸ್ ಒಳಗಡೆ ಏನಾದರೂ ಪ್ರೋಟೀನ್ ತಿನ್ನಬೇಕು. ನಾನು ಮನೆಗೆ ಬಂದಿದ ತಕ್ಷಣ ಮೊಟ್ಟೆ ತಿಂತೀನಿ, ಅಥವಾ ವೆಜ್ ಡೇ ಇದ್ದಾಗ ನಾನು ಯೋಗರ್ಟ್ ತಿಂತೀನಿ ಅಥವಾ ಪನ್ನೀರ್ ತಿಂತೀನಿ. ಎಗ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದ್ರೂ ಯೋಗರ್ಟ್ ತಿಂತೀನಿ. ಇದು ಗ್ರೀಕ್ ಯೋಗರ್ಟ್, ಇದರಲ್ಲಿ 8 grams ಆಫ್ ಪ್ರೋಟೀನ್ ಇರುತ್ತೆ. ವರ್ಕೌಟ್ ಮುಗಿಸ್ಕೊಬಂದು ನಾನು ಫ್ರೆಶ್ ಅಪ್ ಆಗಿ ಯೋಗರ್ಟ್ ತಿಂದು ಒಂದು ಮೀಟಿಂಗ್ ಇತ್ತು ಇವತ್ತು, ಅದಕ್ಕೆ ರೆಡಿಯಾಗಿ ಹೊರಗಡೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಈ ಲಿಪ್ಸ್ಟಿಕ್ ನನ್ನ ಗೋ ಲಿಪ್ಸ್ಟಿಕ್. ಜಸ್ಟ್ ಮಾಯಿಶ್ಚರೈಸು ಸನ್ಸ್ಕ್ರೀಮ್ ಹಾಕ್ಕೊಂಡು ಈ ಲಿಪ್ಸ್ಟಿಕ್ ಹಾಕ್ಕೊಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತೀನಿ. ಆ್ಯಂಡ್ ಇದು ಫ್ರಮ್ ರೆವ್ಲಾನ್. ಇವತ್ತು ಮನೆಯಲ್ಲಿ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ಒಂದು ರೆಸಿಪಿನ ನಾನು ಯೂಟ್ಯೂಬ್ ನೋಡದೆ ಮಾಡ್ತೀನಿ ಅಂದರೆ ಇದೆರಡೇ, ನನಗೆ ಇನ್ನೇನು ಬರೋಲ್ಲ. ಬೆಳಗ್ಗೆನೇ ಎದ್ದು ಟಾಕ್ಸಿಕ್ ಮೂವಿಗೆ ಬಂದಿದ್ದೀವಿ, ನೋಡೋಣ ಹೇಗಿರುತ್ತೋ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು, ಮನೇಲಿ ಏನು ತಿಂದಿರ ಬಂದುಬಿಟ್ಟಿದ್ವಿ. ಮೆನು ಕೊಟ್ಟರು, ಏನು ಆರ್ಡ್ರ್ ಮಾಡೋದಂತಲೇ ಗೊತ್ತಾಗಿಲ್ಲ ಬೆಳಗ್ಗೆ ಏನು ತಿನ್ನೋದು ಅಂತ. ಲಾಸ್ಟ್ಲಿ ಮೆನ್ಯೂ ಎಲ್ಲ ನೋಡಾದ್ಮೇಲೆ ಪಿಜ್ಜಾ ಆರ್ಡರ್ ಮಾಡಿದ್ರಿ. ಇವಾಗ ಜಸ್ಟ್ ಮೂವಿಯಿಂದ ಮನೆಗೆ ಬಂದೆ. ಮೂವಿ ವಾಸ್ ಡಿಸಾಸ್ಟರ್. ರಾಡ್ ಮೂವಿ. ಅರ್ಥ ಇಲ್ದಿರ ಏನಕ್ಕೆ ಜಗಳ ಆಡ್ತವ್ರೋ ಗೊತ್ತಿಲ್ಲ, ಇಲ್ಲಿಂದ ಮಕಾವ್ಗೆ ಏನಕ್ಕೆ ಹೋಗ್ತಾರೋ ಗೊತ್ತಿಲ್ಲ, ಕ್ಲೈಮ್ಯಾಕ್ಸ್ ಫೈಟ್ ಏನಕ್ಕೆ ಆಗ್ತಿದೆಯೋ ಗೊತ್ತಿಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸ್ಟೋರಿ ಲೈನ್ ಎಲ್ಲಿಂದ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಬಟ್ ಯಶ್ ಅವ್ರದ್ದು ಡೈಲಾಗ್ ಡೆಲಿವರಿ ಚೆನ್ನಾಗಿದೆ. ಅದು ಬಿಟ್ಟರೆ ಸಾಂಗ್ಸ್ ಆಸಮ್. ಯಶ್ ಅವ್ರದ್ದು ಕರಿಯರ್ ವರ್ಸ್ಟ್ ಮೂವಿ ಟಾಕ್ಸಿಕ್. ನನಗಂತೂ ಇಷ್ಟನೇ ಆಗಿಲ್ಲ. 3,000 ರೂಪಾಯಿ ಕೊಟ್ಟು ಟಿಕೆಟ್ ಬುಕ್ ಮಾಡಿ, ಅದು VR ಗೋಲ್ಡ್ ಅಲ್ಲಿ ಹೋಗಿದ್ರಿ. ಬಟ್ ಯಾವಾಗ ಇಂಟರ್ವೆಲ್ ಬರುತ್ತೋ ಅಂತಲೇ ಅನ್ನಿಸ್ಬಿಟ್ಟಿತ್ತು. ಮೂವಿ ಯಾವಾಗ ಎಂಡ್ ಆಗುತ್ತೋ ಅಲ್ಲ, ಯಾವಾಗ ಇಂಟರ್ವೆಲ್ ಬರುತ್ತಂತಲೇ ಅನ್ನಿಸ್ಬಿಟ್ಟಿತ್ತು. ಐ ಡೋಂಟ್ ನೋ ವೈ ಹಿ ಚೋಸ್ ದಿಸ್. ಐ ಆಮ್ ಅ ಫ್ಯಾನ್ ಆಫ್ ಯಶ್, ಬಟ್ ವೈ ಟಾಕ್ಸಿಕ್? ನಾವೆಲ್ಲ KGF ಮೂವಿ ನೋಡಿ ಇಟ್ಕೊಂಡಿದ್ದಿದ್ದು ಎಕ್ಸ್ಪೆಕ್ಟೇಷನ್ಸು 10-20% ರೀಚ್ ಆಗಿಲ್ಲ. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಚೆನ್ನಾಗಿದೆ, ಅಪ್ಪ ಮಗದು ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಅದು ಚೆನ್ನಾಗಿದೆ. ಅದು ಬಿಟ್ಟರೆ ಓಲ್ಡ್ ಮೂವಿ ಡಿಸಾಸ್ಟರ್. ಐ ಡಿಂಟ್ ಲೈಕ್ ಇಟ್ ಅಟ್ ಆಲ್. ನನಗೆ ಅಲ್ಲ, ನಾನು ಆ್ಯಕ್ಚುಲಿ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ಸ್ಟಾಗ್ರಾಮ್ ಏನು ನೋಡಬಾರ್ದು, ಬಿಕಾಸ್ ಸ್ಪಾಯ್ಲರ್ಸ್ ಇರ್ತಾರಲ್ವ, ಮೂವಿ ಬಗ್ಗೆ ಬಿಟ್ಸ್ ಆ್ಯಂಡ್ ಕ್ಲಿಪ್ಸ್ ಹಾಕ್ಬಿಟ್ಟಿರ್ತಾರೆ, ನೋಡಬಾರ್ದು, ಯಾವುದೇ ರಿವ್ಯೂ ನೋಡ್ದಿರೋ ಹೋಗಬೇಕು ಅಂತ ಹೋಗಿದ್ದು ಮಾರ್ನಿಂಗ್ ಶೋಗೆ. ಬಟ್ ಓ ಮೈ ಗಾಡ್, ಯಶ್ ಅವರು ಟಾಕ್ಸಿಕ್ ಮೂವಿನ ಹಾಲಿವುಡ್ ರೇಂಜಿಗೆ ತಗೊಂಡು ಹೋಗ್ತೀನಿ ಅಂದಿದ್ರು. ಹಾಲಿವುಡ್ ರೇಂಜ್ ಬಿಡಿ, ಇಲ್ಲಿ ಸ್ಯಾಂಡಲ್ವುಡ್ ರೇಂಜ್ಗೂ ತಗೊಂಡು ಹೋಗಿಲ್ಲ. ಮೂವಿ ಅಷ್ಟು ವರ್ಸ್ಟ್ ಆಗಿದೆ. ಐ ಸ್ವೇರ್ ಇಟ್ಸ್ ನಾಟ್ ಇಟ್ ಆಲ್ ಗುಡ್. ನೀವು ಮೂವಿ ನೋಡಬೇಕಾದ್ರೆ ಸ್ವಲ್ಪ ದಿನ ಬಿಟ್ಟು ನೋಡಿ, ಬಿಕಾಸ್ ಇವಾಗೆಲ್ಲ ಟಿಕೆಟ್ ಪ್ರೈಸಸ್ ತುಂಬ ಇದೆ. ಸುಮ್ಮನೆ ಅಷ್ಟು ಕೊಟ್ಟು ಹೋಗಿ ನೋಡೋಷ್ಟು ವರ್ತ್ ಇಲ್ಲ ಮೂವಿ. ನೀವು ನೋಡಲೇಬೇಕು ಅಂತ ಇದ್ದರೆ ಒಂದು 1 week 2 week ಬಿಟ್ಟು ನೋಡಿ. ಬಟ್ ಟ್ರಸ್ಟ್ ಮೀ, ಫಿಲಮ್ ಇಸ್ ನಾಟ್ ಅಟ್ ಆಲ್ ವರ್ತ್. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.